ನಮಸ್ತೆ ವೀಕ್ಷಕರೇ, ಎಆರ್ ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪ್ತದೆ. ಹಾಗೆ ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಒಕ್ವಾಡಿ ಎಂಬಲ್ಲಿ. ವೀಕ್ಷಕರೇ, ನಮ್ಮ ಈ ಜಾಗವು ಆನೆಗುಡ್ಡೆ ವಿನಾಯಕ ಟೆಂಪಲ್ನಿಂದ 2.5 ಕಿಲೋಮೀಟರ್ ದೂರದಲ್ಲಿ, ಹಾಗೆ ಹೂವಿನಕೆರೆ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯಿಂದ 3 ಕಿಲೋಮೀಟರ್ ದೂರದ ಅಂತರದಲ್ಲಿ. ವೀಕ್ಷಕರೇ, ನೀವಿಲ್ಲಿ ನೋಡಬಹುದು, ಇದು ರಾಷ್ಟ್ರೀಯ ಹೆದ್ದಾರಿ. ಇದು ಬಿಜಾಡಿ ಬೈಪಾಸ್ ಅಂತೇಳಿ ಕೂಡ ಹೇಳ್ತಾರೆ, ಹಾಗೆ ಹೂವಿನಕೆರೆ ಕ್ರಾಸ್ ಅಂತೇಳಿ ಕೂಡ ಹೇಳ್ತಾರೆ. ನೀವು ಇಲ್ಲಿ ಕಾಣ್ತಿರುವಂತ ಕಮಾನ್ ಇದೆಯಲ್ಲ ವೀಕ್ಷಕರೇ, ಇಲ್ಲಿ ನೋಡಬಹುದು, ಇದು ಹೂವಿನಕೆರೆ ಹೋಗುವ ರಸ್ತೆ, ಹಾಗೆ ಒಕ್ವಾಡಿಗೆ ಹೋಗುವ ರಸ್ತೆ ಅಂತೇಳಿ ಕೂಡ ಹೇಳ್ತಾರೆ. ಇದರ ಮುಖೇನ ಬರಬೇಕು. ಹಾಗೆ ಆ ಹೂವಿನಕೆರೆ ಕ್ರಾಸ್ ಇಂದ ನಮ್ಮ ಈ ಜಾಗಕ್ಕೆ 3 ಕಿಲೋಮೀಟರ್ ದೂರದ ಅಂತರ ಆಗ್ತದೆ. ಹಾಗೆ ವೀಕ್ಷಕರೇ, ಇದು ಒಕ್ವಾಡಿ ಸಣ್ಣ ಜಂಕ್ಷನ್ ಇದು. ಹಾಗೆ ಇದು ಪಾಸ್ ಮಾಡಿಕೊಂಡು ಸೀದಾ ಮುಂದೆ ಬರಬೇಕು. ಅಗಲವಾದ ರಸ್ತೆಯ ಸೌಕರ್ಯ ಇದೆ ವೀಕ್ಷಕರೇ. ಹಾಗೆ ಮುಂದೆ ಬಂದ ನಂತರ ಇಲ್ಲಿ ನೀವು ಕಾಣ್ತಿರುವಂತದ್ದೇ ಇದು ವಾದಿರಾಜ ಮಠಕ್ಕೆ ಹೋಗುವ ರಸ್ತೆ ಇದು. ಹಾಗೆ ಇದ್ರ ಆಪೋಸಿಟ್ ಸೈಡ್ ನಲ್ಲಿ ಬಲಭಾಗಕ್ಕೆ ಒಂದು ಕೆಳಬಟ್ಟಿಗೆ ಹೋಗುವ ರಸ್ತೆ ಅಂತೇಳಿ ಒಂದು ಆರೋ ಮಾರ್ಕ್ ಇದೆ, ನೀವು ಇಲ್ಲಿ ನೋಡಬಹುದು. ಇದರ ಮುಖಾಂತರ ಕೇವಲ ಒಂದು 200 ಮೀಟರ್ ದೂರ, ಇಲ್ಲಿಂದ ಕೇವಲ 200 ಮೀಟರ್ ದೂರದಲ್ಲಿ ನಮ್ಮ ಈ ಜಾಗ ಬರ್ತದೆ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಜಾಗದ ಒಟ್ಟು ವಿಸ್ತೀರ್ಣ 4 ಎಕರೆ 48 ಸೆಂಟ್ಸ್ ಆಗ್ತದೆ, ಪ್ಲಸ್ 1 ಎಕರೆ ಕುಮ್ಕಿ ಜಾಗ ಇದೆ. ಹಾಗೆ 5,000 ಸ್ಕ್ವೇರ್ ಫೀಟ್ ನ 4 ಬೆಡ್ರೂಮ್ ನ ಹೊಂದಿರುವಂತ ಮನೆ ವೀಕ್ಷಕರೇ. ಪ್ರಾಪರ್ಟಿಯು ಈ ಮೈನ್ ರೋಡ್ಗೆ ಹೊಂದಿಕೊಂಡೇ ಇರ್ತದೆ ವೀಕ್ಷಕರೇ. ನೀವು ಕಾಣ್ತಿರುವಂತದ್ದು ಇದೇ ಮನೆ ಆಗಿದೆ. ಒಟ್ಟು ಜಾಗದ ವಿಸ್ತೀರ್ಣ 4 ಎಕರೆ 48 ಸೆಂಟ್ಸ್ ಆಗ್ತದೆ, ಪ್ಲಸ್ 1 ಎಕರೆ ಕುಮ್ಕಿ ಜಾಗ ಇದೆ. ಹಾಗೆ ವೀಕ್ಷಕರೇ, ಮನೆಯ ಸುತ್ತಲೂ ಕಾಂಪೌಂಡ್ ನ ವ್ಯವಸ್ಥೆ ಆಗಿದೆ. ಮೊದಲಿಗೆ ಮನೆ ಬರ್ತದೆ, ಹಾಗೆ ಇದಾದ ನಂತರ ತೆಂಗಿನ ತೋಟ ಇದೆ, ಹಾಗೆ ತೋಟದ ನಂತರ ಒಂದಿಷ್ಟು ಪ್ಲೈನ್ ಲ್ಯಾಂಡ್ ಇದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 3 ಕಿಲೋಮೀಟರ್ ದೂರ ಅಂತೇಳಿ ಹೇಳ್ಬೋದು. ಆನೆಗುಡ್ಡೆ ಟೆಂಪಲ್ ಇಂದ 2.5 ಕಿಲೋಮೀಟರ್ ದೂರದ ಅಂತರ ವೀಕ್ಷಕರೇ. ಸಾಕಷ್ಟು ಫಲ ಬರುವಂತಹ ತೆಂಗಿನ ಮರಗಳಿವೆ, ಹಾಗೆ ಒಂದಷ್ಟು ಅಡಿಕೆ ಮರಗಳಿವೆ ವೀಕ್ಷಕರೇ. ಹಾಗೆ ಉತ್ತಮ ನೀರಿನ ಆಶ್ರಯ ಇರುವಂತಹ ದೊಡ್ಡದಾದ 2 ಬಾವಿ ಇದೆ. ಒಂದು ಮನೆಯ ಉಪಯೋಗಕ್ಕಂತೇಳಿ ಇರುವಂತ ಬಾವಿ, ಮತ್ತೊಂದು ತೋಟದ ಉಪಯೋಗಕ್ಕಂತೇಳಿ ಇನ್ನೊಂದು ಬಾವಿ ಇದೆ. ಹಾಗೆ ಒಂದಷ್ಟು ಹಣ್ಣಿನ ಮರಗಳಿವೆ ವೀಕ್ಷಕರೇ. ಮನೆ ಪೂರ್ವಾಭಿಮುಖವಾಗಿದ್ದು ಈಸ್ಟ್ ಫೇಸಿಂಗ್ ಇದೆ. ಹಾಗೆ ಎದುರುಗಡೆನೆ ಅಗಲವಾದ ರಸ್ತೆ ಇದೆ. ರಸ್ತೆಗೆ ಹೊಂದಿಕೊಂಡಂತೆ ಇರುವ ಜಾಗ ಇದು ವೀಕ್ಷಕರೇ. ನೀವು ಈ ಮನೆಯ ಮುಂಭಾಗದಲ್ಲಿ ನೋಡಬಹುದು, ಹೂವಿನ ತೋಟ ಇದೆ, ಕೈತೋಟ ಇದೆ, ಹಾಗೆ ಒಂದಷ್ಟು ಗಾರ್ಡನ್ ನ ವ್ಯವಸ್ಥೆ ಮಾಡಿದ್ದಾರೆ. ಕೊಳ ಟೈಪ್ ಇದೆ, ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ಹಾಗೆ ಮನೆಯ ಬಲಭಾಗದಲ್ಲಿ ತೋಟ ಇದೆ, ಮನೆಯ ಹಿಂಭಾಗದಲ್ಲಿ ತೋಟ ಇದೆ. ಒಂದಷ್ಟು ಪ್ರಕೃತಿ ಇಷ್ಟಪಡುವವರು ಈ ಪ್ರಾಪರ್ಟಿಯನ್ನು ಖರೀದಿ ಮಾಡಬಹುದು ವೀಕ್ಷಕರೇ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 3 ಕಿಲೋಮೀಟರ್ ದೂರ, ಹಾಗೆ ಉತ್ತಮ ರಸ್ತೆಯ ಸೌಕರ್ಯ, ಹಾಗೆ ನೀರಿನ ಸೌಕರ್ಯ ಇರುವಂತ ಜಾಗ ಇದು. ಹಾಗೆ ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ತರ ಒಂದು ಮನೆ ಮಾಡಿಕೊಂಡು, ಹಾಗೆ ತೋಟದೊಂದಿಗೆ ಸಣ್ಣ ಕೈಗಾರಿಕೆ ಆ ತರದ್ದು ಏನಾದರೂ ಮಾಡುವ ಪ್ಲಾನ್ ಇದ್ರೆ ಒಂದಷ್ಟು ಜಾಗ ಕೂಡ ಉಂಟು. ಈ ಜಾಗವನ್ನು ಖರೀದಿ ಮಾಡಬಹುದಾಗಿದೆ ವೀಕ್ಷಕರೇ. ಫಾರ್ಮ್ ಹೌಸ್ ತರ ಮಾಡಲಿಕ್ಕೆ ಸೂಕ್ತವಾದ ಜಾಗ ಅಂತೇಳಿ ಕೂಡ ಹೇಳ್ಬೋದು. ಇದು ಮನೆಯ ಮುಂಭಾಗದಲ್ಲಿ ಗಾರ್ಡನ್ ಏರಿಯಾ ತರ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ವಾಸ್ತು ಪ್ರಕಾರದಲ್ಲಿ ಒಂದು ಬಾವಿ ಇದೆ. ಇದು ಮನೆಯ ಉಪಯೋಗಕ್ಕಂತೇಳಿ ಮಾಡಿರ್ತಕ್ಕಂಥ ಬಾವಿ, ಅತಿ ದೊಡ್ಡದಾದ ಕಲ್ಲಿನ ಬಾವಿ ವೀಕ್ಷಕರೇ. ಮೇ ಎಂಡ್ ಇದು, ಆದ್ರೂ ಸಹ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ನೀರಿದೆ. ಹಾಗೆ ತೋಟದ ಉಪಯೋಗಕ್ಕೆ ಇನ್ನೊಂದು ಬಾವಿ ಇದೆ, ನಾವು ಅದನ್ನ ಕಡೆಗೆ ತೋರಿಸ್ತೇವೆ. ಹಿಂಭಾಗದಲ್ಲಿದೆ ಅದು ವೀಕ್ಷಕರೇ. ಮುಂದೆ ಕಾಣ್ತಿರುವಂತದ್ದೇ ಮೇನ್ ರೋಡ್. ಇದು ಮೇನ್ ರೋಡಿಗೆ ಹೊಂದಿಕೊಂಡಿರುವಂತ ಪ್ರಾಪರ್ಟಿ. ಹಾಗೆ ಮುಂಭಾಗದಲ್ಲಿ ಮನೆ ಇದೆ, ಮನೆ ಹಿಂಭಾಗದಲ್ಲಿ ತೆಂಗಿನ ತೋಟ ಇದೆ. ಅದಾದ ನಂತರ ಒಂದಿಷ್ಟು ಪ್ಲೈನ್ ಜಾಗ ಇದೆ, ಲ್ಯಾಂಡ್ ಇದೆ, ಪ್ಲೈನ್ ಲ್ಯಾಂಡ್ ಇದು. ರಾಷ್ಟ್ರೀಯ ಹೆದ್ದಾರಿಯಿಂದ ಸ್ವಲ್ಪವೇ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ತರ ಮನೆ ಮಾಡಿಕೊಂಡು ತೋಟ ಮನೆ ಇರಬೇಕು ಅನ್ನೋರಿಗೆ ಇದು ಸೂಕ್ತವಾದ ಜಾಗ. ಹಾಗೆ ವೀಕ್ಷಕರೇ, ಇನ್ವೆಸ್ಟ್ಮೆಂಟ್ ಏನಾದರೂ ಪ್ಲಾನ್ ಇದ್ರೆ ಇಂಥ ಪ್ರಾಪರ್ಟಿಗಳನ್ನು ಖರೀದಿ ಮಾಡಬಹುದು. ಹಾಗೆ ಸಿಟಿಯಿಂದ ತುಂಬಾ ದೂರದಲ್ಲೂ ಇಲ್ಲ, ಹಾಗೆ ಸುತ್ತಮುತ್ತ ಲೊಕೇಶನ್ ಚೆನ್ನಾಗಿದೆ, ಉತ್ತಮ ನೀರಿನ ಆಶ್ರಯ ಇರುವ ಜಾಗ ಆಗಿದೆ ವೀಕ್ಷಕರೇ. ಹಾಗೆ ನೋಡಬಹುದು, ಮನೆ ಹಿಂಭಾಗದಲ್ಲಿ ಒಂದಷ್ಟು ಫೆನ್ಸಿಂಗ್ ಇದೆ, ಕಾಂಪೌಂಡ್ ಇಲ್ಲಿ ಕಾಣ್ತಾ ಇದೆಯಲ್ಲ. ಈ ಕಾಂಪೌಂಡ್ ನಂತರದಲ್ಲಿ ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಇದೆ. ನೀವು ನೋಡಬಹುದು, ಸುತ್ತಲೂ ಕಾಂಪೌಂಡ್ ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಕ್ಲೀನ್ ನೀಟ್ ಮೇಂಟೈನ್ ಇದೆ.
ಹೆಚ್ಚು ಕಮ್ಮಿ ಒಂದು 100 ತೆಂಗಿನ ಮರಗಳಿವೆ, 100 ಫಲ ಬರುವಂತಹ ತೆಂಗಿನ ಮರಗಳು ವೀಕ್ಷಕರೇ. ಬಾವಿ ಇದೆ, ನೀರಿದೆ, ಫ್ರೀ ಕರೆಂಟ್ನ ವ್ಯವಸ್ಥೆ ಇದೆ, ಎತ್ತರವಾಗಿದೆ ಜಾಗ. ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಆ ಥರ ಏನೂ ಇಲ್ಲ. ಸುತ್ತಮುತ್ತ ಸಾಕಷ್ಟು ಮನೆಗಳು ಕೂಡ ಉಂಟು. ಸಿಟಿಯಿಂದ ಸ್ವಲ್ಪವೇ ದೂರ, ಒಂದು 3 ಕಿಲೋಮೀಟರ್ ದೂರ ಅಷ್ಟೇ ಇದು. ವೀಕ್ಷಕರೇ, ಈ ಪ್ರಾಪರ್ಟಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಒಕ್ವಾಡಿ ಗ್ರಾಮ ಅಂತೇಳಿ ಹೇಳ್ತಾರೆ. ಹಾಗೆ ಈ ಭಾಗದಲ್ಲಿ ರಸ್ತೆ ಸೌಕರ್ಯ ಚೆನ್ನಾಗಿದೆ, ಹಾಗೆ ಮನೆ ಉಂಟು, ತೋಟ ಇದೆ, ಒಂದಷ್ಟು ಪ್ಲೈನ್ ಜಾಗ ಇದೆ. ಇನ್ನೇನಾದರೂ ಪ್ಲಾನ್ ಇದ್ರೆ ಆ ಪ್ಲೈನ್ ಜಾಗದಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ವೀಕ್ಷಕರೇ, ಇಲ್ಲೊಂದು ಬಾವಿ ಇದೆ, ನಾವಿಲ್ಲಿ ಕಾಣಿಸ್ತೇವೆ ನಿಮಗೆ. ಇದು ತೋಟದ ಉಪಯೋಗಕ್ಕಂತಲಿಯೇ ಮಾಡಿರ್ತಕ್ಕಂಥ ಬಾವಿ. ನೋಡಿ ನೀವು, ಸಾಕಷ್ಟು ನೀರಿದೆ ಬಾವಿಯಲ್ಲಿ, ದೊಡ್ಡದಾದ ಬಾವಿ ಇದು. ಫ್ರೀ ಕರೆಂಟ್ನ ವ್ಯವಸ್ಥೆ ಇದೆ. ಇನ್ನಷ್ಟು ತೋಟವನ್ನು ನಾವು ಡೆವಲಪ್ಮೆಂಟ್ ಮಾಡ್ತೇವೆ, ಇನ್ನಷ್ಟು ಪ್ಲಾನ್ ಇದೆ ಅನ್ನೋರು ಈ ಜಾಗವನ್ನು ಖರೀದಿ ಮಾಡ್ಬೋದು ವೀಕ್ಷಕರೇ. ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇದೆ, ನೋಡ್ಬೋದು ನೀವು, ಇಲ್ಲಿ ಸಾಕಷ್ಟು ಫಲಭರಿತ ತೆಂಗಿನಕಾಯಿಗಳು. ತೋಟ ಚೆನ್ನಾಗಿದೆ, ಇನ್ನಷ್ಟು ಮೇಂಟೈನ್ ಮಾಡಿದ್ರೆ ಮತ್ತಷ್ಟು ಚೆನ್ನಾಗಾಗ್ತದೆ. ಹಾಗೆ ವೀಕ್ಷಕರೇ, ಇಲ್ಲಿ ಕಾಣಿಸ್ತೇವೆ, ಒಂದು ಮಾರ್ಕ್ ಮಾಡಿ ಏನು ಕಾಣಿಸ್ತಿದ್ದೇವೆ, ಮನೆಯ ಹಿಂದ್ಗಡೆ ತೆಂಗಿನ ತೋಟ ಹಿಂಭಾಗದಲ್ಲಿ ಒಂದಿಷ್ಟು ಪ್ಲೈನ್ ಜಾಗ ಇದೆ, ಲ್ಯಾಂಡ್ ಇದೆ. ಈ ಜಾಗವನ್ನು ಯಾರಾದರೂ ಸಣ್ಣ ಪುಟ್ಟ ಕೈಗಾರಿಕೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಾದರೂ ಮಾಡುವ ಆಸಕ್ತಿ ಇದ್ರೆ, ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಣ್ಣ ಸಣ್ಣ ಸೈಟ್ಗಳನ್ನಾಗಿ ಮಾರುವ ಆಸಕ್ತಿ ಇದ್ದವರು ಈ ಜಾಗ ಖರೀದಿ ಮಾಡಬಹುದು. ಸ್ಪ್ಲಿಟ್ ಮಾಡಿ ಮಾರಲಿಕ್ಕೂ ಕೂಡ ಅವಕಾಶ ಇದೆ. ಈ ಭಾಗದಲ್ಲಿ ನೀರು ಚೆನ್ನಾಗಿರೋದ್ರಿಂದ, ಹಾಗೆ ಸಿಟಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ರೆಸಿಡೆನ್ಸಿ ಏರಿಯಾ ಆಗಿರುವುದರಿಂದ ಸಣ್ಣ ಸಣ್ಣ ಸೈಟ್ಗಳನ್ನಾಗಿ ಮಾರಲಿಕ್ಕೂ ಕೂಡ ಅವಕಾಶ ಇದೆ. ಹಾಗೆ ವೀಕ್ಷಕರೇ, ಜಾಗದ ಒಟ್ಟು ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತೇನೆ, 4 ಎಕರೆ 48 ಸೆಂಟ್ಸ್ ಜಾಗ ಇದೆ, ಪ್ಲಸ್ 1 ಎಕರೆ ಕುಮ್ಕಿ ಜಾಗ ಇದೆ. ಅದು ಕುಮ್ಕಿ ಜಾಗ ಮನೆಯ ಮುಂಭಾಗದಲ್ಲಿ ಬರ್ತದೆ, ಹಾಡಿ ಜಾಗ ಅಂತೇಳಿ ಹೇಳ್ತಾರೆ. ಹಾಗೆ ವೀಕ್ಷಕರೇ, ನಾವು ಹಿಂದೆ ಏನು ಪ್ಲೈನ್ ಲ್ಯಾಂಡ್ ತೋರಿಸಿದ್ವಿ, ಆ ಜಾಗಕ್ಕೆ ಇನ್ನೊಂದು ಗೇಟ್ ನ ವ್ಯವಸ್ಥೆ ಮಾಡಿದ್ದಾರೆ. ಮನೆಯ ಬಲಭಾಗದಿಂದ ಬಂದ್ರೆ ಈ ಜಾಗಕ್ಕೆ ಬರ್ತದೆ. ಹಾಗೆ ವೀಕ್ಷಕರೇ, ಈ 4 ಎಕರೆ 48 ಸೆಂಟ್ಸ್ ಜಾಗವು ಒಂದಕ್ಕೊಂದು ಹೊಂದಿಕೊಂಡೇ ಇರ್ತದೆ, ಬೇರೆ ಬೇರೆ ಇಲ್ಲ, ಒಟ್ಟಿಗೆ ಹೊಂದಿಕೊಂಡೇ ಇರ್ತದೆ ಜಾಗ. ಹಾಗೆ ನೀವು ನೋಡುವುದು ಮನೆಯ ಹಿಂಭಾಗ, ಇದು ಲೆವೆಲ್ ಇದೆ ಜಾಗ, ಎತ್ತರವಾಗಿದೆ. ಹಾಗೆ ವೀಕ್ಷಕರೇ, ಮನೆ ತೋಟದೊಂದಿಗೆ ಯಾರಾದರೂ ಇಂಡಸ್ಟ್ರಿಯಲ್ ಪರ್ಪಸ್ ಕೈಗಾರಿಕೆ ಸಣ್ಣ ಪುಟ್ಟ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡುವ ಪ್ಲಾನ್ ಇದ್ರೆ ಈ ಜಾಗ ತಗೊಳ್ಬಹುದು. ಟ್ರಾನ್ಸ್ಪೋರ್ಟೇಷನ್ಗೆ ರೋಡ್ ಅಗಲ ಇದೆ, ಬಂದು ಹೋಗ್ಲಿಕ್ಕೂ ಕೂಡ ವ್ಯವಸ್ಥೆ ಚೆನ್ನಾಗಿರ್ತದೆ. ಹಾಗೆ ನೀವು ಇಲ್ಲಿ ನೋಡ್ತಿರುವಂತದ್ದು ಈ ರೋಡ್ ಇದೆಯಲ್ಲ, ಇದು ಸೀದಾ ಆ ಕೆಳಭಾಗಕ್ಕೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ, ಮುಂದ್ಗಡೆ ಒಂದು ಗೇಟ್ ಇದೆ, ಹಾಗೆ ಹಿಂಭಾಗದಲ್ಲಿ ಒಂದು ಗೇಟ್ ಇದೆ, ನೇರವಾಗಿ ಆ ಜಾಗಕ್ಕೆ ಕನೆಕ್ಟ್ ಆಗ್ತದೆ. ವೀಕ್ಷಕರೇ, ಸುತ್ತಮುತ್ತ ಮನೆಗಳಿವೆ, ನೀರಿನ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಕಾಣ್ತಿರುವಂತದ್ದು ಇದು ರೋಡ್, ಮೇನ್ ರೋಡ್ ಇದೆಯಲ್ಲ ಮುಂದ್ಗಡೆ, ಆ ಬಲಭಾಗದಲ್ಲಿ ಇರುವಂತ ಗೇಟ್ ಇದು, ನೇರ ಸೀದೆ ಹೀಗೆ ಬರ್ಲಿಕ್ಕೆ ಆಗ್ತದೆ. ವೀಕ್ಷಕರೇ, ಕೃಷಿ ಆಸಕ್ತಿ ಇದ್ದವರು ಕೃಷಿ ಮಾಡಬಹುದು. ಹಾಗೆ ಇಂಡಸ್ಟ್ರಿಯಲ್ ಕೈಗಾರಿಕೆಯೊಂದಿಗೆ ಮನೆ ಮಾಡ್ಕೊಂಡಿರ್ತೇವೆ, ಹಾಗೆ ತೋಟದೊಂದಿಗೆ ಇರ್ತೇವೆ ಅನ್ನೋರು ಸಹ ಈ ಭೂಮಿಯನ್ನು ಖರೀದಿ ಮಾಡಬಹುದು ವೀಕ್ಷಕರೇ. ಮೇನ್ ರೋಡ್ ಹತ್ರ ಇದೆ, ಹಾಗೆ ಸಿಟಿಗೆ ಸಮೀಪದಲ್ಲಿಯೇ ಇದೆ. ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ, ಶಾಲೆ ಇದೆ. ಆನೆಗುಡ್ಡೆ ಟೆಂಪಲ್ 2.5 ಕಿಲೋಮೀಟರ್ ಆಗ್ತದೆ. ರಾಷ್ಟ್ರೀಯ ಹೆದ್ದಾರಿ 3 ಕಿಲೋಮೀಟರ್ ಆಗ್ತದೆ. ಕುಂದಾಪುರ ಹೇಳೋದಾದ್ರೆ 6 ಕಿಲೋಮೀಟರ್ ಅಂತೇಳಿ ಹೇಳ್ಬೋದು. ಕುಂದಾಪುರ ಸಿಟಿಗೆ 6 ಕಿಲೋಮೀಟರ್ ದೂರ ಅಂತೇಳಿ ಹೇಳ್ಬೋದು. ಸುತ್ತಲೂ ಫೆನ್ಸಿಂಗ್ ನ ವ್ಯವಸ್ಥೆ ಮಾಡಿದ್ದಾರೆ ವೀಕ್ಷಕರೇ. ಒಟ್ಟು ಜಾಗದ ವಿಸ್ತೀರ್ಣ 4 ಎಕರೆ 48 ಸೆಂಟ್ಸ್ ಆಗ್ತದೆ. 1 ಎಕರೆ ಹಾಡಿ ಭೂಮಿ ಇದೆ. ಮನೆ ಮುಂಭಾಗದಲ್ಲಿ ಬರುವಂತದ್ದೇ ಕುಮ್ಕಿ ಜಾಗ ಅದು. ಹಾಗೆ ಮನೆಯ ಬಲಭಾಗದಲ್ಲಿ ಲೇಬರ್ ಶೆಡ್ ಇದೆ, ದನದ ಕೊಟ್ಟಿಗೆ ಇದೆ. ಹಾಗೆ ಏನಾದರೂ ಪ್ಲಾನ್ ಇದ್ರೆ ಇದನ್ನು ಕೂಡ ಮುಂದುವರಿಸಬಹುದು. 100ಕ್ಕಿಂತ ಹೆಚ್ಚು ತೆಂಗಿನ ಮರಗಳಿವೆ ವೀಕ್ಷಕರೇ, ಎಲ್ಲ ಫಲ ಬರುವಂತ ತೆಂಗಿನ ಮರಗಳಾಗಿವೆ. ಹಾಗೆ ವೀಕ್ಷಕರೇ, ರೆಕಾರ್ಡ್ಸ್ ನ ಬಗ್ಗೆ ಮಾತಾಡೋದಾದ್ರೆ ನೀಟ್ ಅಂಡ್ ಕ್ಲಿಯರ್ ಇದೆ. ಹಾಗೆ ರೇಟ್ ನ ವಿಚಾರ ಮಾತಾಡೋದಾದ್ರೆ 4,50,00,000 ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ನೇರ ಚರ್ಚೆಗೆ ಸ್ವಲ್ಪ ಅವಕಾಶ ಇದೆ. ಯಾರಿಗೆ ಈ ದೊಡ್ಡ ಪ್ರಾಪರ್ಟಿ ಖರೀದಿ ಮಾಡುವ ಆಸಕ್ತಿ ಇದೆ, ಜೆನ್ವಿನ್ ಬಯರ್ಸ್ ಮಾತ್ರ ಕಾಲ್ ಮಾಡಿ ಅಂತಲೇ ಕೂಡ ಹೇಳ್ತೇವೆ. ಹಾಗೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ರೇಟ್ನ ವಿಚಾರದಲ್ಲಿ. ಹಾಗೆ ವೀಕ್ಷಕರೇ, ಇನ್ನೊಮ್ಮೆ ಇದರ ರೇಟ್ ಅನ್ನು ಹೇಳ್ತೇವೆ, 4,50,00,000 ರೂಪಾಯಿಗಳು. ಹಾಗೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ. ಒಟ್ಟು ಜಾಗದ ವಿಸ್ತೀರ್ಣ 4 ಎಕರೆ 48 ಸೆಂಟ್ಸ್ ಪಟ್ಟಾ ಲ್ಯಾಂಡ್, ಹಾಗೆ 1 ಎಕರೆ ಕುಮ್ಕಿ ಜಾಗ ಇದೆ. ಮೇನ್ ರೋಡಿಗೆ ಹೊಂದಿಕೊಂಡೇ ಇರ್ತದೆ ವೀಕ್ಷಕರೇ.
ಉತ್ತಮ ನೀರಿನ ಆಶ್ರಯ ಇರುವಂತ ಭೂಮಿ, ಕೃಷಿನೇ ಮುಂದುವರಿಸಿಕೊಂಡು ಹೋಗ್ತೇವೆ ಅನ್ನೋರು ಸಹ ಈ ಭೂಮಿಯನ್ನು ಖರೀದಿ ಮಾಡಬಹುದು. ಹಾಗೆ ಇನ್ನೊಂದು ವಿಚಾರ ವೀಕ್ಷಕರೇ, ಹಾಗೆ ನೀರಿನ ಬಿಸ್ನೆಸ್ ಯಾರು ಮಾಡುವ ಆಸಕ್ತಿ ಇದ್ರೆ, ಉತ್ತಮ ನೀರಿರುವುದರಿಂದ ನೀರಿನ ಸಂಬಂಧಪಟ್ಟ ಬಿಸ್ನೆಸ್ ಮಾಡೋರಿಗೂ ಕೂಡ ಸೂಕ್ತವಾದ ಜಾಗ ಅಂತ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಮನೆ ಎದುರು ಭಾಗದಲ್ಲಿ ಕಾಣ್ತಿರುವಂತದ್ದೇ ಇದು 1 ಎಕರೆ ಕುಮ್ಕಿ ಜಾಗ ವೀಕ್ಷಕರೇ, ಹಾಡಿ ಜಾಗ ಇದು. ಮನೆಯ ಮುಂಭಾಗವೇ ಬರ್ತದೆ ಇದು ಇದಕ್ಕೆ ಸಂಬಂಧಪಟ್ಟಂತ ಜಾಗ ಆಗಿದ್ದು 4 ಎಕರೆ 48 ಸೆಂಟ್ಸ್ ಒಟ್ಟಿಗೆ 1 ಎಕರೆ ಕುಮ್ಕಿ ಜಾಗ ಆಗ್ತದೆ. ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ. ಜೈ ಶ್ರೀರಾಮ್.